BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಅದ್ದೂರಿಯಾಗಿ ಮಾಡಲಾಗ್ತಾ ಇದೆ. ಲಕ್ಷಾಂತರ ಜನರನ್ನ ಸೇರಿಸಿ ಯಡಿಯೂರಪ್ಪನವರ ಅಭಿಮಾನೋತ್ಸವ ಚಿತ್ರದುರ್ಗದಲ್ಲಿ ನಡೀತಾ ಇದೆ. ಆ ವೇದಿಕೆಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಯಡಿಯೂರಪ್ಪನವರು ರಾಜಕೀಯ ಜೀವನದಲ್ಲಿ 50 ವರ್ಷಕ್ಕೂ ಹೆಚ್ಚಿನ ವರ್ಷಗಳ ಕಾಲ ರಾಜಕೀಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದರ ಆ ಒಂದು ನೆನಪಿಗಾಗಿ ಗೌರವವನ್ನು ಸಲ್ಲಿಸುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಲಾಗ್ತಾ ಇದೆ. BS ಯಡಿಯೂರಪ್ಪ ರಾಜಕೀಯ ಜೀವನಕ್ಕೆ ಬರ್ತಿ 50ಕ್ಕೂ ಹೆಚ್ಚು ವರ್ಷ ಆಗೋಯ್ತು. 1972ರಿಂದ ಯಡಿಯೂರಪ್ಪನವರು ರಾಜಕೀಯವನ್ನು ಮಾಡ್ತಾ ಇರುವಂಥದ್ದು. ಪುರಸಭೆ ಸದಸ್ಯರಾಗಿದ್ದು 1972, 54 ವರ್ಷ ಆಗೋಯ್ತು. ಸೊ ಆ ಒಂದು ಸುದೀರ್ಘ ರಾಜಕೀಯ ಜೀವನಕ್ಕೆ ಗೌರವವನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ಸಮಾವೇಶ, 10 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂಥ ನಿರೀಕ್ಷೆ ಚಿತ್ರದುರ್ಗದಲ್ಲಿ ಮಾಡಲಾಗ್ತಾ ಇರುವಂಥ ಅಭಿಮಾನೋತ್ಸವ ಇದು. ಮಾದರ ಚೆನ್ನಯ್ಯ ಗುರುಪೀಠದ ಹಿಂಭಾಗ ಇರುವಂಥ ಒಂದು ಫೀಲ್ಡ್ನಲ್ಲಿ ಮಾಡಲಾಗ್ತದೆ. ವೇದಿಕೆಗೆ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ, AC ಹಾಕಿ ಸಿದ್ಧತೆಯನ್ನು ಮಾಡಲಾಗಿದೆ. ಇನ್ನ ಯಡಿಯೂರಪ್ಪನವರು ಮಾತನಾಡಿದ್ದಾರೆ ಚಿತ್ರದುರ್ಗದಲ್ಲಿ. ನೋಡೋಣ ಏನು ಮಾತನಾಡಿದ್ದಾರೆ. ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗೋದಿದೆ. ನಮ್ಮ ನಿರೀಕ್ಷೆ ಪ್ರಕಾರ ಒಂದು 5 ಲಕ್ಷಕ್ಕೂ ಹೆಚ್ಚು ಜನ ಸೇರ್ಬೋದು ಅಂತ ಅಂದಾಜು ಮಾಡಿದ್ದೇವೆ. ನಾನು ಒಂದೇ ಒಂದು ವಿನಂತಿ ಮಾಡುವಂಥದ್ದು, ಯಾರು ಭಾಳ ದೂರದಿಂದ ಬಸ್ಗಳಲ್ಲಿ ಬರ್ತಾ ಇದ್ದಾರೆ, ಪೈಪೋಟಿ ಮಾಡ್ದೇನೆ ಶಾಂತ ರೀತಿಯಲ್ಲಿ ವಾಪಸ್ ಅವ್ರ ಊರಿಗೆ ತಲುಪಿದ್ರೆ ಅದೇ ನಾನು ಕೊಡುವಂಥ ದೊಡ್ಡ ಕೊಡುಗೆ. ಆದ್ದರಿಂದ ಯಾರ್ಯಾರು ದೂರದಿಂದ ಬರ್ತಾ ಇದ್ದಾರೆ ಅವರು ಭಾಳ ಎಚ್ಚರಿಕೆಯಿಂದ ಬರಬೇಕು. ಬಸ್ಸುಗಳಲ್ಲಿ ಪೈಪೋಟಿ, ಕಾರುಗಳಲ್ಲಿ ಪೈಪೋಟಿ ಮಾಡ್ದೇನೆ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಸ್ಥಳಗಳಿಗೆ ತಲುಪಬೇಕು ಅಂತ ಕೈ ಜೋಡಿಸಿ ಅವರೆಲ್ಲರೂ ಪ್ರಾರ್ಥನೆ ಮಾಡ್ತಾನೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ಚಿತ್ರದುರ್ಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ದೊಡ್ಡ ಮಟ್ಟದಲ್ಲಿ ಮಾಡಲಾಗ್ತಾ ಇರುವಂತಹ ಸಮಾವೇಶ, ವೇದಿಕೆ ಯಾವ ರೀತಿಯಾಗಿ ರೆಡಿ ಆಗಿದೆ, ಜನ ಹೇಗೆ ಬರ್ತಾ ಇದ್ದಾರೆ, ಏನೇನೆಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ? ಪೃಥ್ವಿರಾಜ್, ಬಹಳ ಮುಖ್ಯವಾಗಿ BS ಯಡಿಯೂರಪ್ಪನವರ 50 ವರ್ಷದ ಸಾರ್ಥಕ ರಾಜಕೀಯ ಜೀವನ ಪೂರೈಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಕೋಟೆನಾಡು ಚಿತ್ರದುರ್ಗದಲ್ಲಿ ಅದ್ದೂರಿಯಾಗಿ ಅಭಿಮಾನೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಅದರಂತೆ ಮಾದಾರ ಚೆನ್ನಯ್ಯ ಪೀಠದ ಪಕ್ಕದಲ್ಲೇ ಇರ್ತಕ್ಕಂಥ ಈ ಒಂದು ಆವರಣದಲ್ಲಿ, ಅಂದರೆ ಬೃಹತ್ ಮೈದಾನದಲ್ಲಿ ಈ ಒಂದು ಬೃಹತ್ತಾದಂಥ ಅತಿ ದೊಡ್ಡದಾದಂಥ ಒಂದು ವೇದಿಕೆಯನ್ನು ಕೂಡ ಸಿದ್ಧವಾಗಿರ್ತಕ್ಕಂಥದ್ದು. ಸಂಜೆ 4 ಗಂಟೆ ವೇಳೆಗೆ ಕೇಂದ್ರ ಸಚಿವರಾದಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಮಧ್ಯಾಹ್ನ 1:20ಕ್ಕೆ ಕಾರ್ಯಕ್ರಮ ಆರಂಭವಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದಲ್ಲಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ರಾಜಕೀಯ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ಸುಮಾರು 500ಕ್ಕೂ ಹೆಚ್ಚು ಮಂದಿ ಮಠಾಧೀಶಗಳು ಕೂಡ ಆಗಮಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ನಾಡಿನ ಮೂಲ ಮೂಲೆಗಳಿಂದಲೂ ಕೂಡ ಲಕ್ಷಾಂತರ ಮಂದಿ ಕಾರ್ಯಕರ್ತರು, ಅಭಿಮಾನಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು. ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು ಪೃಥ್ವಿರಾಜ್, ಏನು ಸಾಗರೋಪಾದಿಯಲ್ಲಿ ಅಭಿಮಾನಿಗಳ ದಂಡೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ BS ಯಡಿಯೂರಪ್ಪನವರು ಏನು ಜನಪ್ರಿಯ ನಾಯಕರು ಅನ್ನುವಂಥ ನಿಟ್ಟಿನಲ್ಲಿ, ಮತ್ತೊಂದು ಕಡೆಯಾಗಿ ಅವರ ಒಂದು 50 ವರ್ಷದ ಸಾರ್ಥಕ ರಾಜಕೀಯ ಜೀವನವನ್ನು ಅದ್ದೂರಿಯಾಗಿ ಅಭಿಮಾನೋತ್ಸವದ ಮೂಲಕ ಆಚರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮಂದಿ ಅಭಿಮಾನಿಗಳಿದ್ದಾರೆ. ಮಾತನಾಡಿಸ್ತೀನಿ. ಯಡಿಯೂರಪ್ಪನವರು ಇವತ್ತು ಅಭಿಮಾನೋತ್ಸವ ಆಚರಿಸ್ತಾ ಇದ್ದೀರಾ, ಏನು ನಿರೀಕ್ಷೆ ಮಾಡ್ತೀರಾ ಅವರಿಂದ ಅಂತ? ನಿಜಕ್ಕೂ ಇದು ಒಂದು ಅಭೂತಪೂರ್ವದ ಒಂದು ಕ್ಷಣ. ಯಾಕಂದರೆ ಸನ್ಮಾನ್ಯ BS ಯಡಿಯೂರಪ್ಪನವರು ಭಾಳಷ್ಟು ಸುದೀರ್ಘವಾದ 50 ವರ್ಷಗಳ ಕಾಲ ಒಂದು ಪಕ್ಷವನ್ನು ಕಟ್ಟಿ ಬೆಳೆಸ್ತಾ ಇರ್ತಕ್ಕಂಥ ಒಂದು ಕ್ಷಣ. ಅವರು ಸೈಕಲ್ ತೊಳೆದು ಇವತ್ತಿನ ಮಟ್ಟಿಗೆ ಇವಾಗ ಪಕ್ಷ ಇಷ್ಟು ಮಟ್ಟಕ್ಕೆ ಬರಲಿಕ್ಕೆ ಕಾರಣವೇ ಅವರು. ನಮ್ಮ ಕರ್ನಾಟಕದಲ್ಲಿ ಒಬ್ಬ ಧೀಮಂತ ನಾಯಕ, ರೈತ ಹೋರಾಟಗಾರರಾಗಿ ಬೆಳೆದು ಬಂದರ ರೀತಿ, ಅವರ ಒಂದು ನಡೆದು ಬಂದರ ಹಾದಿ ನಮಗೆ ತುಂಬ ಪ್ರೇರಣೆ. ನಾವು ಕೂಡ ಕಾರ್ಯಕರ್ತರಾಗಿ ಅವರ ಒಂದು ಅಭಿಮಾನದಿಂದ ಭಾಳಷ್ಟು ಸಂಖ್ಯೆಯಲ್ಲಿ ಸೇರಿದ್ದೀವಿ. ಯಜಮಾನ್ರೆ, ಎಲ್ಲಿಂದ ಬಂದಿದ್ದೀರಿ? ನಾವು ರಾಣೆಬೆನ್ನೂರು ತಾಲೂಕು ಇಟಗಿ ಗ್ರಾಮದಿಂದ ಬಂದವು. ಈ ಯಡಿಯೂರಪ್ಪನ ಈ ಸಮಾವೇಶನ ನೋಡ್ಬೇಕು, ಕೂಡಬೇಕು, ನಾವು ಬಂದು ಅದರ ಭಾಗಿಯಾಗಬೇಕು ಸೇರಿ. ಮುಂದೆ 28ಕ್ಕೆ ಮತ್ತು ವಿಜೇಂದ್ರ ಅವರು ಮುಖ್ಯಮಂತ್ರಿ ಆಗಬೇಕು. ಅವರು ಈಗ ನೋಡ್ತಾ ಇದ್ದೀವಿ ಏನು ಆಡಳಿತ ನಡೀತಿದೆ, ಪಕ್ಷದ ಕಾಂಗ್ರೆಸ್ ಪಕ್ಷದವರು ಏನು ಮಾಡ್ತಿದಾರ ಅಂತ ಹೇಳಿ ನೋಡ್ತಾ ಇದ್ದೀವಿ. ಯುವಕರು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಬ್ರದರ್? ನಾವು ಪ್ರಶಾಂತ್ ಅಂತ, ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನವರು. ಯಡಿಯೂರಪ್ಪನವರಿಗೆ ರಾಜಕೀಯ ಜನ್ಮ ಕೊಟ್ಟಂಥ ಕ್ಷೇತ್ರ ನಮ್ಮದು. ಯಡಿಯೂರಪ್ಪನವರು 35-40 ವರ್ಷದಿಂದ ಶಿಕಾರಿಪುರ ಹೇಗಿತ್ತು, ಇವತ್ತೇ ಯಾವ ಥರ ಶಿಕಾರಿಪುರ ಅಭಿವೃದ್ಧಿ ಮಾಡಿದ್ದಾರೆ, ಅದೇ ಥರ ಇಡೀ ರಾಜ್ಯನ ಅಭಿವೃದ್ಧಿ ಮಾಡಿದರು.
ಒಬ್ಬ ರಾಜಕಾರಣಿಗೆ ಏನೇನು ಕಳಕಳಿ ಇರಬೇಕೋ ಅವೆಲ್ಲ ಯಡಿಯೂರಪ್ಪನವ್ರ ಗುಣದಲ್ಲಿದೆ. ಯಾಕಂದರೆ ಸಣ್ಣ ಸಣ್ಣ ಅಂಶನೂ ಗಮನಿಸ್ತಕ್ಕಂಥ ರಾಜ್ಯದಲ್ಲಿ ಯಾವುದಾದ್ರೂ ಏಕೈಕ ನಾಯಕ ಇದ್ದರೆ ಅದು ಸನ್ಮಾನ್ಯ BS ಯಡಿಯೂರಪ್ಪನವರು ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳ್ತೀವಿ. ಭಾರತ್ ಮಾತಾ ಕಿ ಪೃಥ್ವಿರಾಜ್, ಇದಿಷ್ಟು ಅಭಿಮಾನಿಗಳ ಒಂದು ಮಾತು. ಅಂದ್ರೆ Okay. BS ಯಡಿಯೂರಪ್ಪನವರ ಇವತ್ತಿನ ಒಂದು ಕಾರ್ಯಕ್ರಮ BY ವಿಜಯನ್ ಅವರ ರಾಜಕೀಯ ಭವಿಷ್ಯಕ್ಕೆ ಒಂದಷ್ಟು ಅನುಕೂಲ ಆಗುತ್ತೆ. ಓಕೆ, ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ.